ಸರಿ ಇವತ್ತಿನ ನಮ್ಮ ಚಿಕ್ಕಪ್ಪ ಮಗಳು ನನ್ನ ತಂಗಿ ಆಗಬೇಕು. ಈಗ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಮಗಳು ಮತ್ತು ಅವರ ಹಸ್ಬೆಂಡ್ ಇಬ್ಬರೂ ಹೋಗ್ತಾ ಇರಬೇಕಾದ್ರೆ ಗಾಡಿಗೆ ಟಚ್ ಆಗಿದ್ದಕ್ಕೆ ಒಂದು ಲಾರಿ ಕೆಳಗಡೆ ಸಿಕ್ಕಿರೋದ್ರಿಂದ ಅವರು ಗಂಡ ಬಂದು ಸ್ಪಾಟಲ್ಲೇ ತೀರೋಗಿದ್ದಾರೆ. ಈ ಹುಡುಗಿನ ನಾರಾಯಣ ಜಿಲ್ಲೆಗೆ ಕರ್ಕೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡಿದ್ದೀವಿ. ಏನು ಇವತ್ತು ದಿನ ಈ ರೋಡೆಲ್ಲ ಸಂಜೆ ಆದರೆ ಇಲ್ಲಿ ಓಡಾಡೋಕ್ಕಾಗೋದಿಲ್ಲ ಸರ್, ಒತ್ತುವರಿ ಮಾಡ್ಕೊಂಬಿಟ್ಟಿದೆ ಎಲ್ಲ. ಈ ರೋಡೆಲ್ಲನೂ ಇಲ್ಲಿ ಇದು ರಾಘವೇಂದ್ರ ಭವನದಿಂದ ಹಿಡಿದು ವೆಂಕಟೇಶ್ವರ ಥಿಯೇಟರ್ವರೆಗೂ ಒತ್ತುವರಿ ಮಾಡ್ಕೊಂಬಿಟ್ಟಿದೆ ಎಲ್ಲನೂ ಮುಂದೆ ಬಂದು ಸ್ಟೆಪ್ಸು ಮತ್ತು ಈ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಬಿಟ್ಟಿದಾರಲ್ವ. ಈ ಒಂದು ಕಂಜೆಸ್ಟೆಡ್ ರೋಡಿಂದನೇ ಈ ಥರ ಎಲ್ಲ ಆಕ್ಸಿಡೆಂಟ್ಗಳಾಗೋದು. ಮತ್ತು ಈಗ ರೀಸೆಂಟಾಗಿ ಇದಕ್ಕೆ ಮುಂಚೆ ಅಷ್ಟೇ ನಮ್ಮೂರವ್ರದ್ದು ಟೋಲ್ಗೇಟಲ್ಲಿ ಒಬ್ಬ ಇವರು ಗೋಪಾಲ್ ರೆಡ್ಡಿ ಅಂತ ಅವ್ರಿಗೊಂದು ಕೈ ಹೋಗಿದೆ. ಅದಾದಮೇಲೆ ನಮ್ಮ ಗುಮ್ಲಾಪುರದವರು ರಾಕೇಶ್ ರೆಡ್ಡಿ ಅಂತ ಅವ್ರಿಗೂ ಅಷ್ಟೇ ಅವ್ರಿಗೆ ಸ್ಪಾಟಲ್ಲಿ ಹೋಗಿದ್ದಾನೆ. ಇವತ್ತು ನಮ್ಮ ತಂಗಿನೇ ಆಗಬೇಕು, ಸ್ವಂತ ತಂಗಿ ಸರ್, ನನ್ನ ತಂಗಿಗೆ ಇವತ್ತು ಈ ಥರ ಆಗಿದೆ. ನೋವು ಯಾರಿಗೆ ಹೇಳ್ಕೊಳ್ಬೇಕೋ ಅರ್ಥ ಆಗ್ತಾ ಇಲ್ಲ. ಇದರಿಂದ ಇವತ್ತು ಈಗ ಎಚ್ಚೆತ್ಕೊಂಡು ಇವರು ಅಧಿಕಾರಿಗಳೆಲ್ಲ ಬಂದು ಈಗ ಎಲ್ಲ ಕಣ್ಣೋರ್ಸೋ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ ಮಾಡೋ ಉತ್ತಮ ಆಗುತ್ತಾ ಸರ್? ಉತ್ತಮ ಆಗುತ್ತೆ. ಕರೆಕ್ಟಾಗಿ ಎರಡೂ ಕಡೆ ಇದೇ ರೀತಿ ಮಾಡಿದ್ರೆ ನಮ್ಮ ಆನೆಕಲ್ಲಲ್ಲಿ ಓಡಾಡ್ಬೋದು ಸರ್. ಇಲ್ಲಾಂದರೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಇನ್ನೊಂದು 2-3 ಸಾವಾಗುತ್ತೆ ಅಷ್ಟೇ ಸರ್. ಈಗ ಹೆಚ್ಚು ಕಮ್ಮಿ ಇಲ್ಲ ಒಂದು 8-9 ಸಾವಾಗಿದೆ ಈ ರೋಡಲ್ಲಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರಿಗೆ ಪುರಸಭೆ ಅಧಿಕಾರಿಗಳಾಗ್ಬೋದು, PWD ಅಧಿಕಾರಿಗಳಾಗ್ಬೋದು, ಯಾರು ಸರ್ ನಮ್ಮ ಮಾತಿಗೆ ಅವರು ಯಾರು ಬೆಲೆನೇ ಕೊಡೋದಿಲ್ಲ.